ಸೇಲ್ಸ್ ಮ್ಯಾನ್ 10 ನಿಮಿಷದಲ್ಲಿ ರಿಪೇರಿ ಆಗತ್ತೆ ಅಂತಾನೆ, ಇವನು 1 ದಿನ ಬೇಕಾಗತ್ತೆ ಅಂತಾನೆ. ವಿಚಿತ್ರ ಅನ್ನಿಸ್ಲಿಲ್ವಾ? ಇಲ್ಲ, ಸೇಲ್ಸ್ ಮ್ಯಾನ್ಗಿಂತ ಇವನಿಗೆ ಕೆಲಸ ಚೆನ್ನಾಗಿ ಗೊತ್ತು ಅಂದ್ಕೊಂಡೆ. ಅದಲ್ಲದೆ ನನ್ನ ಫೇಸ್ಬುಕ್ ಫ್ರೆಂಡ್ ಇವನೇ ಅಂತ ಗೊತ್ತಿರಲಿಲ್ಲ. ಅವತ್ತು ನೈಟ್ ನಂಗೆ ಮೆಸೇಜ್ ಬಂತು. ನಂಗೆ ತುಂಬ ಆಶ್ಚರ್ಯ ಆಯಿತು. ಏನು ಮೆಸೇಜು? ಇವತ್ತು ಯಾರು ನಿನ್ನ ಬೇಟೆ? ಒಬ್ಬ ಇಡಿಯಟ್ ಅಶ್ವಥ್ ಅಂತ. ಅವನ ಮುಖನೇ ಇಲ್ಲ, ಯಾವುದೋ ರೋಸ್ನ ಕದ್ದು ಹಾಕಿದ್ದಾನೆ. ನಾಟ್ ಇಂಟ್ರೆಸ್ಟಿಂಗ್. ಅವನು ನಿನ್ನ ಬಗ್ಗೆ ಹಾಗೆ ಅನ್ಕೊಂಡಿರ್ಬೇಕು. ಶಾಟ್ ಅಪ್. ನಾನೊಬ್ಬನೇ ನಿನ್ನ ಇಂಟ್ರೆಸ್ಟಿಂಗ್ ಅಂತ ಅನ್ಕೊಂಡಿರೋದು. ಅದು ನಿನಗೆ ಗೊತ್ತಾ? ಅದು ನಂಗೆ ಗೊತ್ತು ಡಿಯರ್ ಗೂಫಿ. ಹೇ, ಈ ಇಡಿಯಟ್ ಏನೋ ಕಳಿಸಿದಾನೆ. ಯು ಆರ್ ವೆರಿ ಬ್ಯೂಟಿಫುಲ್. ಓ ಹೇ ಗೂಫಿ, ಇವ್ ನಾ ತಿಳ್ಕೊಂಡಿರೋಷ್ಟೇನು ಸ್ಟೂಪಿಡ್ ಅಲ್ಲ. ಹೌದಾ? ನೀ ಸುಂದರವಾಗಿದ್ಯಾ ಅನ್ನೋನು? ಹೌದು. ಅಯ್ಯೋ, ಒಂದು ಥ್ಯಾಂಕ್ಸ್ ಇಲ್ಲ? ಥ್ಯಾಂಕ್ಸ್. ಬೇಡ ಬೇಡ, ಕಾಂಪ್ಲಿಮೆಂಟ್ ತಾನೆ. So sweet of you? Yeah. So sweet of you. ಇವತ್ತು ನೀವು ಹಾಕೊಂಡಿದ್ದ ಡ್ರೆಸ್ ಸೂಪರ್ ಆಗಿತ್ತು. ಎಕ್ಸಲೆಂಟ್. ನಿಮಗೆ ಚೆನ್ನಾಗಿ ಸೂಟ್ ಆಗುತ್ತೆ. ಹಾ, ಇವತ್ತು ನನ್ನ ನೋಡಿದಾನೆ. ಎಲ್ಲಿ ನೋಡಿದ್ರಿ? ಸೌಂದರ್ಯ ಎಲ್ಲೆಲ್ಲೂ ಅದಾಗೆ ಕಾಣಿಸ್ಕೊಳ್ಳುತ್ತೆ. ಓಹೋ ಗೂಫಿ, ಇವಂದು ಯಾಕೋ ಸ್ವಲ್ಪ ಓವರ್ ಆಗ್ತಾ ಇದೆ. ಬೆಂಗಳೂರಿನವನಾ? ಈಗಲೇ ಕೇಳ್ತೀನಿ. ಬೆಂಗಳೂರು ಅವನಾ? ಅವನು ಯಾರು ಅಂತಾನೆ ಗೊತ್ತಿಲ್ಲ. ಸ್ವಲ್ಪ ರೆಸ್ಪೆಕ್ಟ್ ಕೊಡುಚಿನ. ರೆಸ್ಪೆಕ್ಟ್. ಓಕೆ ಸರ್, ತಾವು ಬ್ಯಾಂಗ್ಳೂರ್ನವರ? ಈಗ ನಿಂದು ಓವರ್ ಆಗ್ತಿದೆ. ಹೋಗೋ. ಮನುಷ್ಯ ಮುಖ್ಯ, ಜಿಲ್ಲೆ ಹಳ್ಳಿ ಎಲ್ಲ ಬರೀ ಹೆಸರುಗಳು ಅಷ್ಟೆ. ಅಬ್ಬಾ, ಇವನಿಗೆ ರೆಸ್ಪೆಕ್ಟ್ ಕೊಟ್ಟಿದೆ ತಪ್ಪಾಗೋಯ್ತು. ಎಲ್ಲಿ ಅವನಾದ್ರೂ ಆಗಿರ್ಲಿ, ಗ್ಯಾರಂಟಿ ಹುಚ್ಚಾನೆ ನಿಂತರ. ಬರೀ ಫಿಲಾಸಫಿ ಮಾತಾಡ್ತಾನೆ. ಓಫ್, ನನ್ಗೆ ಸೆಟ್ ಆಗಲ್ಲಪ್ಪ. ಓದ್ಸ್ಬಿಡ್ಲಾ? ಬಿಡೋ. ಸುಮ್ನೆ ಬಿಡಕ್ಕಾಗತ್ತಾ? 2 ಕೊಟ್ಟು ಬಿಡ್ತೀನಿ. ಮಿಸ್ಟರ್ ಅಶ್ವಥ್. ಕಮ್ ಆನ್ ಪ್ರಿಯಾ, ಲೀವ್ ಇಟ್. ಹಾ, ಅಯ್ಯೋ ಪಾಪ ಅಂತ ಸುಮ್ನೆ ಇದ್ರೆ ನನ್ ಜೊತೆನೆ ಆಟ ಆಡ್ತಾನೆ. ಅವನು ಆಟ ಆಡ್ತಾ ಇದ್ದಾನೆ ಅಂದ್ರೆ ಅದನ್ನ ಶುರು ಮಾಡಿದ್ ನೀನೆ. ಏನು? ನೀನ್ ಫೇಸ್ಬುಕ್ ಸ್ಟೇಟಸ್ ನೋಡಿರ್ತಾನೆ, ವೇಕೆನ್ಸಿ ಇದೆ ಅಂತ ಅಪ್ಲೈ ಮಾಡಿರ್ತಾನೆ ಅಷ್ಟೇ. ಅದ್ ಹೇಗೆ ಅಪ್ಲೈ ಮಾಡ್ತಾನೆ? ನನ್ ಸ್ಟೇಟಸ್ ಕಾಲಮ್ ಬ್ಲಾಂಕ್ ಬಿಟ್ಟಿದ್ದೀನಲ್ಲ. ನೀನ್ ಬ್ಲಾಂಕ್ ಬಿಟ್ಟಿದ್ದಕ್ಕೆ ನಾನು ವೇಕೆನ್ಸಿ ಎಂದಿದ್ದು. ನೀನು ಮ್ಯಾರಿಡ್ ಅಂತ ಹಾಕಿದಿದ್ರೆ ಅವ್ನು ನಿನ್ ತಂಟೆಗೆ ಬರ್ತಾ ಇರ್ಲಿಲ್ಲ. ಬ್ಲಾಂಕ್ ಯಾಕೆ ಬಿಟ್ರಿ? ಹಾ, ಸ್ಟುಪಿಡ್ ಫೆಲೋ. ಬ್ಲಾಂಕ್ ಬಿಡೋ ಐಡಿಯಾ ನಂದಾ? ಮರ್ತೋದ್ಯಾ? ಪಂಕ್ಚರಾ? ಚೆಕ್ ಮಾಡಿ ಬರ್ತೀನಿ. ಓಹ್ ಶಿಟ್. ಪಂಚರೇ, ಬಲ್ಗಡೆದು ಹಿಂದಿನ ಟೈರ್. ಹಾ, ಐ ಆಮ್ ಡೆಡ್. ಆ ಟೈರ್ ತೆಕೊಡು. ಅದಾ ಹೆಣ ಬಾರ, ನೀನೇ ತೆಗಿ. ಅಯ್ಯೋ, ನನ್ನ ಕೈಗೆಲ್ಲ ಗ್ರೀಸ್ ಬಂದ್ಬಿಡುತ್ತೆ. ಓಹೋ, ನನ್ ಕೈ ಗ್ರೀಸು ಮೇಡಮ್, ನಾನ್ ಬರಲ್ಲ ಅನ್ನತ್ತಾ? ನೀರಿದೆಯಲ್ಲ, ತೊಳ್ಕೊಬೋದು. ಅದೇ ನೀರಲ್ಲಿ ನೀನು ತೊಳ್ಕೊಬೋದು. ಅಯ್ಯೋ, ನನ್ನ ಚಿನ್ನ, ನನ್ನ ಬಂಗಾರ, ನನ್ನ ಕೈ ಗಲೀಜಾಗೋದು ನನಗಿಷ್ಟ ಇಲ್ಲ ಅಂತ ನಿಂಗೆ ಗೊತ್ತು ತಾನೆ.
ಪ್ಲೀಸ್ ಪ್ಲೀಸ್ ಚಿನ್ನ. 5. 5? ಓಹ್ ಓಕೆ ಡನ್ ಟು ನೈಟ್. ನೀನು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಾ? ನೀನು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೀಯಾ? ಡ್ರೆಸ್ಸಸ್. ಡ್ರೆಸ್ಸಸ್ಸಾ? ಯಾವ ಡ್ರೆಸ್ಸಸ್ಸು? ಮಂತ್ರಿ ಮಾಲಲ್ಲಿ ಸೇಲ್ ನಡೀತಾ ಇದೆ. ಸೇಲಾ? 5 ಡ್ರೆಸ್ಸಾ? 5 ಡ್ರೆಸ್ ಅಂದರೆ 30,000-40,000 ರೂಪಾಯಿ ಆಗುತ್ತೆ. ಒಂದು ಟೈರ್ ಚೇಂಜ್ ಮಾಡೋದಕ್ಕೆ ಸ್ವಲ್ಪ ಜಾಸ್ತಿ ಅನಿಸ್ತಾ ಇಲ್ಲ ಚಿನ್ನ? ಜಾಸ್ತಿನಾ? ಅಲ್ವಾ ಮತ್ತೆ? ಹಾಗಾದ್ರೆ ನೀನೇ ಮಾಡ್ಕೊ. ಓಕೆ 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 2 ತೆಕ್ಕೊಡ್ತೀನಿ. 4. 3 ನಾಳೆನೆ ಪ್ರಾಮಿಸ್. ಸೆಲೆಕ್ಷನ್ ನಂದು. ಅಂದರೆ 30,000-40,000 ಸಾವಿರದಲ್ಲೂ ಆಗಲ್ಲ. 50,000 ಫಿಕ್ಸು. ಅಯ್ಯೋ. ಹೇ ಗೂಫಿ, ನಾನು ಯೋಚನೆ ಮಾಡ್ತಿದ್ದೆ, ಮದ್ವೆಗಿಂತ ಮುಂಚೆ ಇದೇ ಸಿಚುವೇಶನ್ ನಡೆದಿದ್ರೆ ನೀನ್ ನನ್ನ ಕೈನಲ್ಲಿ ಈ ಕೆಲಸ ಮಾಡಿಸ್ತಿರ್ಲಿಲ್ಲ. ಒಂದು ಧೂಳು ಕೂಡ ನನ್ನ ಮೈ ಮೇಲೆ ಬೀಳೋಕ್ ಬಿಡ್ತಿರ್ಲಿಲ್ಲ. ಹೌದಲ್ವಾ? ನೀನು 5 ಡ್ರೆಸ್ ಬೇಕು ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಿರ್ಲಿಲ್ಲ. ನಾವು ಮೊದಲಿನ ಆ ಥ್ರಿಲ್ನ, ಆ ಎಕ್ಸೈಟ್ಮೆಂಟ್ನ ನಿಧಾನವಾಗಿ ಕಳ್ಕೊತಾ ಇದ್ದೀವಿ. ಐ ಥಿಂಕ್ ವಿ ಆರ್ ಟೇಕಿಂಗ್ ಈಚ್ ಅದರ್ ಫಾರ್ ಗ್ರಾಂಟೆಡ್. ಈಗ ನನಗೆ ಗೊತ್ತು ನೀನು ನನ್ನ ಜೊತೆ ಇದ್ದೇ ಇರ್ತೀಯ. ಆಗೆಲ್ಲ ನೀನು ಸಿಗ್ತೀಯೋ ಇಲ್ವೋ ಅನ್ನೋ ಭಯ ಕಾಡ್ತಿತ್ತು. ಅದು 100% ನಿಜ. ಆ ಭಯ ನನಗೂ ಇತ್ತು. ಆ ಭಯನೇ ನಮ್ಮ ಪ್ರೀತಿನ ಇನ್ನಷ್ಟು ಗಟ್ಟಿ ಮಾಡ್ತು. ಆ ದಿನಗಳನ್ನು ನಾವು ಕಳ್ಕೊಂಡ್ಬಿಟ್ವಾ? ಮತ್ತೆ ನಮಗೆ ಸಿಗೋದಿಲ್ವಾ? ಸಿಗುತ್ತೆ. ಹಾ, ಹೇಗೆ? ನಾವು ಮತ್ತೆ ಫೇಸ್ಬುಕ್ ದಿನಗಳಿಗೆ ಹೋಗ್ಬಿಡೋಣ. ಮದುವೆ ಆಗಿದೆ ಅನ್ನೋದನ್ನೇ ಮರೆತು ಮತ್ತೆ ಲವರ್ಸ್ ಆಗೋಣ. ದ್ಯಾಟ್ಸ್ ಅ ವಂಡರ್ಫುಲ್ ಐಡಿಯಾ. ಮತ್ತೆ ಚಾಟಿಂಗ್ ಮಾಡೋದು, ಪಾರ್ಕಲ್ಲಿ ಗಂಟೆಗಟ್ಟಲೆ ಕಾಯೋದು, ಆಫೀಸಿಗೆ ಚಕ್ಕರ್ ಹೊಡೆದು ಯಾವುದೋ ಗಲ್ಲಿ ಹೋಟ್ಲಲ್ಲಿ ಊಟ ಮಾಡೋದು. ವಾವ್, ಸಖತ್ ಮಜವಾಗಿರುತ್ತೆ. ಆದ್ರೆ ನಮ್ಮ ಫ್ರೆಂಡ್ಸ್ ನಮಗೆ ಹುಚ್ಚಿಡ್ಬಿಟ್ಟಿದೆ ಅನ್ಕೊಂಡ್ಬಿಡ್ತಾರೆ. ಯಾ, ಕೆಲವರು ಹುಚ್ಚಿಡ್ದಿದೆ ಅನ್ಕೋಬಹುದು. ಆದರೆ ಅವ್ರ ಬಗ್ಗೆ ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು? ಯಾರು ಗೊತ್ತು, ನಮ್ಮ ಸ್ಟೈಲ್ನೇ ಒಂದಷ್ಟು ಜನ ಕಾಪಿ ಮಾಡಿದ್ರು ಮಾಡ್ಬೋದು. ಸೊ ನಾಳೆಯಿಂದ ಮತ್ತೆ ಫೇಸ್ಬುಕ್ ಲೈವ್ ಡನ್. ಮೊದಲು ನಾವು ಫೇಸ್ಬುಕ್ನಲ್ಲಿ ರಿಲೇಶನ್ಶಿಪ್ ಸ್ಟೇಟಸ್ನ ಸಿಂಗಲ್ ಅಂತ ಚೇಂಜ್ ಮಾಡ್ಕೋಬೇಕು. ಓಕೆ. ಬೇಡ, ಸಿಂಗಲ್ ಹಾಕಿದ್ರೆ ಸಮಸ್ಯೆ ಆಗ್ಬೋದು. ಬೇಕಾದಷ್ಟು ಜನಕ್ಕೆ ತಲೆ ಕೆಟ್ಟು ಹೋಗಿದೆ. ಹಾಗಾದ್ರೆ ಬ್ಲ್ಯಾಕ್ ಬಿಟ್ಬಿಡು. ಗುಡ್ ಐಡಿಯಾ. ಆ ಸಂಜೆ ಎಷ್ಟು ಸುಂದರವಾಗಿತ್ತು. ಶಟ್ ಅಪ್. ಆ ಐಡಿಯಾ ಯಾರ್ದಿತ್ತು ಹೇಳು. ಒಪ್ಕೋತೀನಿ, ನಂದೆ. ಆದ್ರೆ ಅದು ನಮ್ಮಿಬ್ಬರು ಮಾತ್ರ, ಯಾರೋ ಹೂ ಮಾರೋನ್ಗಲ್ಲ. ಓಹೋ ಮಿಸ್ಟರ್ ಸಿದ್ಧಾರ್ಥ್, ಹೊಟ್ಟೆ ಕಿಚ್ಚ. ನಾನು ಯಾಕೆ ಹೊಟ್ಟೆ ಕಿಚ್ಪಡ್ಲಿ? ಅವನು ಯಾರೋ ಈಡಿಯಟ್ ನಿನ್ನ ಬಲೆಗೆ ಬೆಳೆಸ್ಕೋಬೇಕು ಅಂತಿದ್ರೆ ನೀನೇನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಮುಂದೆ ನಿನ್ಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋದಷ್ಟೇ. ಫೇಸ್ಬುಕ್ಕಲ್ಲಿ ಯಾರ ಜೊತೆ ಚಾಟ್ ಮಾಡೋವಾಗಲೂ ಸ್ವಲ್ಪ ಹುಷಾರಾಗಿರಬೇಕು. ಯಾಕೆಂದ್ರೆ ಅಲ್ಲಿ ನೀನು ಕಾಣಿಸೋದು ಅವ್ರ ಅಕ್ಷರಗಳು ಮಾತ್ರ, ಮನಸ್ಸಲ್ಲ.